ವೀರಶೈವ ಹಾಗೂ ಲಿಂಗಾಯತರ ನಡುವೆ ಗೊಂದಲ ಮುಂದುವರಿದಂತೆ ಪ್ರತ್ಯೇಕ ಧರ್ಮದ ಕೂಗು ಹೆಚ್ಚಾಗಿದೆ. ಈ ಹಿನ್ನೆಲೆ ಇವತ್ತು ಬೆಂಗಳೂರಿನಲ್ಲಿ ಬೃಹತ್ ಲಿಂಗಾಯತ ಸಭೆ ನಡೆಯಲಿದೆ. ಈ ಕುರಿತು ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ನೀಡಿದ್ದು, ಲಿಂಗಾಯತ ಅನ್ನೋದು ಸ್ವತಂತ್ರ ಧರ್ಮ. ಈ ಧರ್ಮದಲ್ಲಿ ವೀರಶೈವ ಒಂದು ಉಪಜಾತಿಯಾಗಿದೆ. ಸ್ವತಂತ್ರ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಕೊಡಬೇಕೆಂಬ ನಿರ್ಣಯವನ್ನ ಇವತ್ತು ನಡೆಯುವ ಸಭೆಯಲ್ಲಿ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇಂದಿನ ಸಭೆಗೆ ಪ್ರಮುಖ ಮಠಾಧೀಶರಾದ ಸಿರಿಗೆರೆ ಶ್ರೀಗಳು, ಗದುಗಿನ ತೋಂಟದಾರ್ಯ ಶ್ರೀಗಳು, ಧಾರವಾಡ ಮತ್ತು ಚಿತ್ರದುರ್ಗದ ಮುರುಘಾ ಶ್ರೀಗಳು, ಬಾಲ್ಕಿ ಶ್ರೀಗಳು ಹಾಗೂ ನಾಗನೂರು ಶ್ರೀಗಳು ಆಹ್ವಾನ ನೀಡಲಾಗಿದೆ. ಚರ್ಚೆ ಆಗ್ತದೆ. ಒಟ್ಟಾರೆ ಬಸವಣ್ಣವರು, ಬಸವ ಧರ್ಮ, ಲಿಂಗಾಯತ ಧರ್ಮ ಏನು ಸ್ಥಾಪನೆ ಆಗಿದೆ, ಬಸವಣ್ಣವರಿಗೆ ನ್ಯಾಯ ಸಿಗಬೇಕು. ಲಿಂಗಾಯತ ಸ್ವತಂತ್ರ ಧರ್ಮದಲ್ಲಿ ವೀರಶೈವನು ಕೂಡ ಒಂದು ಭಾಗ, ಅಂದರೆ ಅದೊಂದು ಉಪಜಾತಿ ಅನ್ನೋ ಧೋರಣೆ ಇವತ್ತೊಂದು ದಿವಸ ನಮ್ಮೆಲ್ಲರದು ಕೂಡ ಆಗಿದೆ. ಮತ್ತು ಲಿಂಗಾಯತರಿಗೂ ಮತ್ತು ಹಿಂದೂ ಧರ್ಮಕ್ಕೆ ಭಾಳಷ್ಟು ವ್ಯತ್ಯಾಸಗಳಿದ್ದಾವೆ ಮತ್ತು ಭಾಳಷ್ಟು ಮಾಹಿತಿಗಳು ಕೂಡ ನಾಳೆಯಲ್ಲಿ ಎಲ್ಲರೂ ಕೂಡ ಹಾಜರುಪಡಿಸ್ತಾರೆ. ಅದೊಂದು ಭಾಳ ಒಳ್ಳೆಯ ಮೀಟಿಂಗ್ ಆಗ್ತದೆ. ಅಲ್ಲಿ ಭಾಳಷ್ಟು ಗಹನವಾದಂಥ ಚರ್ಚೆ ಆಗ್ತದೆ. ಯಾವುದೇ ರೀತಿಯ ಅಡ್ಡುದಾರಿ ಹಿಡಿಯುವಂಥ ಚರ್ಚೆಗಳಲ್ಲಿ ಇವತ್ತೊಂದು ದಿವಸ ಯಾವುದೂ ಕೂಡ ಆಗೋದಿಲ್ಲ. ಚರ್ಚೆ ಆಗ್ತದೆ. ಒಟ್ಟಾರೆ ಬಸವಣ್ಣವರು, ಬಸವ ಧರ್ಮ, ಲಿಂಗಾಯತ ಧರ್ಮ ಏನು ಸ್ಥಾಪನೆ ಆಗಿದೆ, ಬಸವಣ್ಣ